ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕೇವಲ 4 ವಸ್ತುಗಳನ್ನು ಬಳಸಿ ರಾಗಿ ರೊಟ್ಟಿಯನ್ನು ಹೇಗೆ ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ರಾಗಿ ರೊಟ್ಟಿ ಒಂದು ಹೆಲ್ದಿಯರ್ ಫುಡ್. ಫಸ್ಟು ಗ್ಯಾಸನ್ನು ಹಚ್ಚಿ ಅದರಲ್ಲಿ ಒಂದು ಬಾಳೆಹಣ್ಣನ್ನು ಇಟ್ಟು ಅದರಲ್ಲಿ ನೀರು ಹಾಗೂ ಉಪ್ಪನ್ನು ಹಾಕಿ, ಹಾಗೆ ಇದಕ್ಕೆ 1 ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ನೀವು ಹಾಕಬೇಕು. ಇದನ್ನು ಚೆನ್ನಾಗಿ ನೀವು ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ರಾಗಿ ಹಿಟ್ಟನ್ನು ಹಾಕ್ತೇವೆ. ರಾಗಿ ಹಿಟ್ಟನ್ನು ನೋಡಿ ನೀವು ಈ ರೀತಿಯಾಗಿ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕಬೇಕು. ಆ ಸಣ್ಣ ಉರಿಯಲ್ಲೇ ನೀವು ಅದನ್ನು ಮಿಕ್ಸ್ ಕೂಡ ಮಾಡಬೇಕು. ನೋಡಿ, ನಿಮಗೆ ಎಷ್ಟು ಬೇಕೋ, ಎಷ್ಟು ಜನ ಇದ್ದೀರೋ ಅಷ್ಟು ತಕ್ಕಂತೆ, ಕ್ವಾಂಟಿಟಿಗೆ ತಕ್ಕಂತೆ ನೀವು ಅಳತೆ ಮಾಡಿ ಹಾಕಬೇಕು. ನೋಡಿ, ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಇರಿಸಿ ನಾವು ಇಲ್ಲಿ ಮಿಕ್ಸ್ ಮಾಡ್ಬೋದು. ರಾಗಿ ರೊಟ್ಟಿ ಮಾಡಲಿಕ್ಕೆ ನಾವು ಬಾಳೆಎಲೆಯನ್ನು ಯೂಸ್ ಮಾಡ್ತೇವೆ. ನಂತರ ಈ ಚಪಾತಿಯನ್ನೆಲ್ಲ ನಾವು ಕಲಿಸ್ತೇವಲ್ಲ, ಅದೇ ರೀತಿಯಾಗಿ ಈ ರಾಗಿ ಹಿಟ್ಟನ್ನು ಕೂಡ ನಾವು ಕಲಿಸಬೇಕು. ನೋಡಿ, ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ಹೇಗೆ ನಾವು ಒಂದು ಹದಕ್ಕೆ ತರ್ತೇವೋ ಹಾಗೆ ರಾಗಿ ಹಿಟ್ಟನ್ನು ಕೂಡ ನೀವು ಈ ಹದಕ್ಕೆ ತರಬೇಕು. ಅದರ ನಂತರ ನೀವು ಅದನ್ನು ಬಾಳೆ ಎಲೆ ಮೇಲೆ ಇಟ್ಟು ರೊಟ್ಟಿ ಮಾಡಬೇಕು. ನೋಡಿ, ಈ ಹದಕ್ಕೆ ಅದು ಬರಬೇಕು. ಈಗ ಬಾಳೆಲೆ ಮೇಲೆ ಒಂದೊಂದಾಗಿ ರೊಟ್ಟಿಯನ್ನು ಮಾಡಬೇಕು. ನಿಮಗೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ಹದ ಸರಿಯಾಗಬೇಕು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಆದಾಗ ಕರೆಕ್ಟಾಗಿ ಆಗ್ತದೆ. ಈ ರೀತಿಯಾಗಿ ರೊಟ್ಟಿಯನ್ನು ನೀವು ಬಾಳೆ ಎಲೆ ಮೇಲೆ ಬಡಿಬೇಕು. ಬಾಳೆ ಎಲೆ ಮೇಲೆ ಬಡಿಯುವುದು ಉತ್ತಮ, ಯಾಕಂದರೆ ರೊಟ್ಟಿ ಚೆನ್ನಾಗಿ ಬರುವ ಕಾರಣ ನೀವು ಇದನ್ನು ಆದಷ್ಟು ಬಾಳೆಲೆ ಮೇಲೆ ಬಡೀರಿ ಅಂತ ನನ್ನ ಸಲಹೆ. ನೋಡಿ, ಈ ಥರ ಕಾವಲೆ ಮೇಲೆ ಹಾಕಬೇಕು. ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ. ಹೀಗೆ ನೀರು ಕೂಡ ಮಿಕ್ಸ್ ಮಾಡಿದಾಗ ಆ ಒಂದು ಹದ ಸಿಗ್ತದೆ. ಈ ರೀತಿಯಾಗಿ ನೀವು ರಾಗಿ ರೊಟ್ಟಿ ತುಂಬ ಹೆಲ್ದಿಯರ್, ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಬೋದು. ತುಂಬ ಹೆಲ್ದಿಯರ್ ಫುಡ್. ಡಯಾಬಿಟೀಸ್ ಮತ್ತು ತುಂಬ ಈ ಥರ ಪ್ರಾಬ್ಲಮ್ಸ್ ಇದ್ದವರು ಕೂಡ ಇದನ್ನು ತಿನ್ಬೋದು. ತುಂಬ ಹೆಲ್ದಿ ಫುಡ್. ಇದಕ್ಕೆ ಯಾವುದೇ ರೀತಿಯಾಗಿ ಆಯಿಲನ್ನು ನಾವು ಸೇರಿಸೋದಿಲ್ಲ. ಆಯಿಲನ್ನು ಸೇರಿಸಬಾರ್ದು. ವಿತೌಟ್ ಆಯಿಲ್ ಫುಡ್ ಇದು ಒಂದು ಹೆಲ್ದಿಯರ್ ಫುಡ್ ಅಂತಲೇ ಹೇಳ್ಬೋದು. ಹಾಗಾಗಿ ಕಡಿಮೆ ಸಮಯದಲ್ಲಿ ನೀವು ಮಾರ್ನಿಂಗ್ ಟಿಫಿನ್ಗೆ ಈ ರಾಗಿ ರೊಟ್ಟಿಯನ್ನು ಮಾಡಿ ತಿನ್ಬೋದು. ವಿತೌಟ್ ಆಯಿಲ್ ಆಗಿದ್ದರಿಂದ ಹೆಲ್ದಿಯೆಸ್ಟ್ ಫುಡ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ಸರ್ವ್ ಮಾಡಿಕೊಂಡಿದ್ದೇನೆ ನೋಡಿ. ನಾನು ಸಿಗಡಿ ಸಾರೊಟ್ಟಿಗೆ ಸರ್ವ್ ಮಾಡಿಕೊಂಡಿದ್ದೇನೆ. ಇದನ್ನು ನೀವು ಮೀನು ಸಾರು ಹಾಗೂ ಚಿಕನ್ ಸಾರೊಟ್ಟಿಗೆ ಕೂಡ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು. ಇನ್ನು ಮುಂದಿನ ವಿಡಿಯೋಗೆ ಸಿಗುವ.